ಸೊ ಇವಾಗ ನಾನು ಡೈರೆಕ್ಟ್ ಗ್ಯಾಂಗ್ಟಾಕಿಂದ ನಾರ್ತ್ ಸಿಕ್ಕಿಂ ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಸ್ನೋಫಾಲ್ ನೋಡಕ್ಕೆ ಹೋಗ್ತಾ ಇದ್ದೀನಿ. 16,000 ಅಡಿ ಮೇಲೆ ಹೋಗ್ತೀವಿ ನಾವು. ಇದುವೇ ಬಟರ್ಫ್ಲೈ ವಾಟರ್ಫಾಲ್. ಸೊ ಆಲ್ರೆಡಿ ಇವಾಗ ಸಿಕ್ಕಾಪಟ್ಟೆ ಹೈಟ್ ಬಂದಾಯಿತು. ಮೇಲ್ಗಡೆ ಆಲ್ರೆಡಿ ಇವಾಗ ಸ್ನೋಫಾಲ್ ಕಾಣ್ತಾ ಇದೆ. ಸೊ ಹಾಗೆ ಚಳಿಲಿ ಸೊ ಚಾಯ್ ಕುಡಿತಾ ಒಂದು ರೀತಿ ಲೈಫ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಇವಾಗ ನಾವಿರೋದು ಮೋಡದ ಮೇಲ್ಗಡೆನೆ. ಸೊ ಲೆಟ್ಸ್ ಗೋ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಸಿಕ್ಕಿಂನಲ್ಲಿರುವಂಥ ಗ್ಯಾಂಗ್ಟಾಕಿಂದ ಸೊ ನಾನು ಹೋಗ್ತಾ ಇರೋದು ನಾರ್ತ್ ಸಿಕ್ಕಿಂನಲ್ಲಿರುವಂಥ ಲಾಚೆನ್, ಲಾಚುಂಗ್ ಮತ್ತು 0 ಪಾಯಿಂಟ್ ಇಮ್ತಾಂಗ್ ವ್ಯಾಲಿ, ಗುರುದೋಮಾರ್ಗ್ ಲೇಕ್, ಪ್ರತಿ ಒಂದು ಪ್ಲೇಸ್ ಬಗ್ಗೆ ಸೊ ಮಾಹಿತಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಸೊ ಮಾಹಿತಿ ಅರ್ಥ ಆಗುತ್ತೆ. ನೀವೇನಾದರೂ ಸಿಕ್ಕಿಂಗೆ ಬರಲೇಬೇಕು ಅಂದರೆ ಒಂದು ಸ್ವಲ್ಪ ರೂಲ್ಸ್ ಅಂತ ಇದೆ. ಸೊ ಆ ರೂಲ್ಸ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು. ಯಾವುದಪ್ಪ ರೂಲ್ಸು? ಆ ರೂಲ್ಸ್ ಏನು ಅಂತ ಅಂದರೆ, ಸಿಕ್ಕಿಂಗೆ ಬರೋದೇ ಎಲ್ಲರೂ ಮೇನ್ ಒಂದು ರೀಸನ್ ಅಂದರೆ ಅದುವೇ ಸ್ನೋಫಾಲ್ಗೋಸ್ಕರ. ನಾರ್ತ್ ಸಿಕ್ಕಿಂ ಹೋಗಬೇಕು ಅಂದರೆ ನಾರ್ಮಲ್ ಆಗಿ ಅಲ್ಲಿ ಹೋಗೋ ಹಾಗಿಲ್ಲ. ಯಾಕಂದರೆ ಅದೆಲ್ಲ ಏರಿಯಾ ಇರೋದೇ ಬಾರ್ಡರಲ್ಲಿ. ಆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸೊ ನಿಮಗೆ ಪ್ರಾಪರ್ ಆಗಿರೋ ಪರ್ಮಿಟ್ ಬೇಕು. ನೀವೇನಾದರೂ ಗ್ಯಾಂಗ್ಟಾಕ್ಗೆ ಬಂದರೆ ಇಲ್ಲಿಂದ ನೀವು ಪರ್ಮಿಟ್ನ ತಗೊಳ್ಳೇಬೇಕು. ಸಪ್ರೇಟಾಗಿ ಪ್ರೈವೇಟಾಗಿ ಕೂಡ ಪರ್ಮಿಟ್ ತಗೋಬಹುದು. ಸೊ ಇದೇ ಜಾಗದಲ್ಲೇ ನೀವು ಪರ್ಮಿಟ್ ಮಾಡಿಸ್ಕೋಬೇಕು. ಸಿಕ್ಕಿಂನ ಗೌರ್ಮೆಂಟ್ ಆಫೀಸಲ್ಲಿ ಪರ್ಮಿಟ್ ತಗೊಂಡ್ರೆ ಸೊ ಒಬ್ಬರಿಗೆ 200 ಅಥವಾ 300 ಪರ್ಮಿಟ್ ಆಗುತ್ತೆ. ಪರ್ಮಿಟ್ ತುಂಬಾ ಮುಖ್ಯ. ಇವಾಗ ನಿಮಗೆ ಒಂದು ಡೌಟ್ ಇರುತ್ತೆ, ಪರ್ಮಿಟ್ ತಗೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಸೊ ಹೇಳ್ತಾ ಇದ್ದೀನಿ ಕೇಳಿ. ನೀವು ಪರ್ಮಿಟ್ ತಗೋಬೇಕು ಅಂದರೆ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಮೂರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಇರಲೇಬೇಕು. ಈ ಮೂರಲ್ಲಿ ಒಂದು ಜೆರಾಕ್ಸ್ ಕೊಟ್ಟರೆ, ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇವೆರಡು ಅವ್ರು ಕೇಳ್ಕೊಟ್ರೆ ಸೊ ಪರ್ಮಿಟ್ ರೆಡಿ ಮಾಡಿಕೊಡ್ತಾರೆ. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇದ್ರೆ ಸೊ ಅವ್ರು ರೆಡಿ ಮಾಡ್ತಾರೆ. ಶೇರಿಂಗ್ ಟ್ಯಾಕ್ಸಿಯಲ್ಲಿ ಹೋದ್ರು ಕೂಡ ಸೊ ಪರ್ಮಿಟ್ ಅವ್ರು ರೆಡಿ ಮಾಡ್ತಾರೆ. ಈ ಪ್ರೈವೇಟ್ ಬೈಕ್ ಅಥವಾ ಕಾರಲ್ಲಿ ಹೋದ್ರೆ ಮಾತ್ರ ಪರ್ಮಿಟ್ನ ನೀವೇ ರೆಡಿ ಮಾಡಬೇಕು. ನಾರ್ತ್ ಸಿಕ್ಕಿಮಲ್ಲಿ ಇರುವಂಥ ಪ್ಲೇಸ್ಗಳನ್ನ ನೋಡಬೇಕು ಅಂತ ಅಂದರೆ ಸೊ ಸಪ್ರೇಟ್ ಆಗಿರೋ ಪ್ಯಾಕೇಜ್ ಅಂತ ಇರುತ್ತೆ. 3,000, 4,000 ಅಥವಾ 5,000 ಇಂದ 10,000ವರೆಗೂ ಪ್ಯಾಕೇಜ್ ಇರುತ್ತೆ. ಸೊ ಆ ಪ್ಯಾಕೇಜ್ ತಗೊಂಡ್ರೆ ಅಲ್ಲಿ ಹೋದ್ಮೇಲೆ ರೂಮು ಮತ್ತು ಫುಡ್ಡು ನಿಮಗೆ ಕರ್ಕೊಂಡು ಹೋಗಿ ವಾಪಸ್ ಗ್ಯಾಂಗ್ಟಾಕ್ಗೆ ಕರ್ಕೊಂಡು ಬಂದ್ಬಿಡೋದು, ಹಾಗೆ ಪರ್ಮಿಟು ಪ್ರತಿಯೊಂದು ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ. ನನ್ನ ಪ್ರಕಾರ ಕೇಳೋದಾದ್ರೆ ಒಂದು ಕಮ್ಮಿ ರೇಟಲ್ಲಿ ಪ್ಯಾಕೇಜ್ ತಗೊಳ್ಳೋದೇ ಉತ್ತಮ. ನಾನು ಕೂಡ ಒಂದು ಟೂರ್ ಪ್ಯಾಕೇಜ್ನ ಬುಕ್ ಮಾಡಿದ್ದೀನಿ. ಆ ಟೂರ್ ಪ್ಯಾಕೇಜಲ್ಲೇ ನಾನಿವಾಗ ಟ್ರಾವೆಲ್ ಮಾಡ್ತಾ ಇರೋದು. ಅಷ್ಟಕ್ಕೂ ಆ ಟೂರ್ ಪ್ಯಾಕೇಜ್ ವರ್ತಾ? ನಾನು ಕೊಟ್ಟಿರೋ ಆ ಹಣಕ್ಕೆ ಸೊ ಏನೆಲ್ಲ ಸಿಗುತ್ತೋ, ಯಾವೆಲ್ಲ ಇನ್ಕ್ಲೂಡ್ ಇದೆ, ಏನೆಲ್ಲ ಇನ್ಕ್ಲೂಡ್ ಇಲ್ಲ, ಸೊ ನಿಜವಾಗ್ಲೂ ಇದು ವರ್ತಾ ಇಲ್ವಾ ಅಂತ ಮುಂದೆ ಹೋಗ್ತಾ ಸೊ ಪ್ರತಿಯೊಂದು ಕೂಡ ನಾನು ನಿಮಗೆ ಮಾಹಿತಿನ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಇದು ನೋಡಿದರೆ ನಿಮಗೂ ಒಂದು ರೀತಿ ಒಂದು ಅರ್ಥ ಆಗುತ್ತೆ. ಟೂರ್ ಪ್ಯಾಕೇಜ್ ತಗೋಬೇಕಾ ಅಥವಾ ಸಪ್ರೇಟಾಗಿ ನೀವು ಪ್ರೈವೇಟಾಗಿ ಹೋಗಬೇಕಾ ಅಥವಾ ಶೇರಿಂಗ್ ಪ್ಯಾಕೇಜಲ್ಲಿ ಹೋಗ್ಬೇಕಂತ ಒಂದು ರೀತಿ ಮಾಹಿತಿ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಹಿಂದೆ ಕಾಣ್ತಾ ಇರ್ಬೋದು ಹೋಟೆಲ್ ಮಾಧವಿ. ಸೊ ನಮಗೆ ಟೂರ್ ಪ್ಯಾಕೇಜಲ್ಲಿ ಅವ್ರು ಕೊಟ್ಟಿರುವಂಥ ಸೊ ಸ್ಟೇ ರೂಮ್ ಇದೆ. ಇದೇ ರೂಮಲ್ಲಿ ನಾನೇನೆ ನೈಟ್ ಪೂರ್ತಿ ಕೂಡ ಸ್ಟೇ ಮಾಡಿರೋದು. ಇನ್ನು ಗ್ಯಾಂಗ್ಟಾಕಿಂದ ಸುಮಾರು ರೆಂಟ್ ಬೈಕ್ ಅಥವಾ ಸ್ಕೂಟಿ ಸಿಗುತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ನಾರ್ತ್ ಸಿಕ್ಕಿಂ ಅಥವಾ 0 ಪಾಯಿಂಟ್ಗೆ ಹೋಗಬೇಕು ಅಂದರೆ ಸೊ ಸ್ಕೂಟಿ ಅಲೌಡ್ ಇಲ್ಲ. ಸೊ ನೀವು ಹಿಮಾಲಯನು ಅಥವಾ ಯಾವುದೇ ಬೈಕ್ ಆಗಲಿ ಬೈಕ್ ತೊಗೊಂಡು ಹೋಗ್ಬೋದು ರೆಂಟು, ಆದರೆ ಸ್ಕೂಟಿ ಯಾವುದೇ ಕಾರಣಕ್ಕೂ ಅಲೌಡ್ ಮಾಡಲ್ಲ ಅವರು. ಇಲ್ಲಿಂದ ನೀವು ಬೈಕ್ ರೆಂಟ್ ತೊಗೊಂಡು ಕೂಡ ಹೋಗ್ಬೋದು. ಬೈಕ್ ಶಾಪ್ನವರೇ ನಿಮಗೆ ಆ ಬೈಕಿಂದು ಪರ್ಮಿಟ್ ರೆಡಿ ಮಾಡಿಕೊಡ್ತಾರೆ. ನೀವು ಏನಿಲ್ಲ, ಜಸ್ಟ್ ನಿಮ್ಮ ಪರ್ಮಿಟ್ ಮಾತ್ರ ರೆಡಿ ಮಾಡಿಸ್ಕೋಬೇಕು. ಎಲ್ಲರೂ ಬರೋದು ಸಿಕ್ಕಿಂಗೆ ಮೇನ್ ಒಂದು ರೀಸನ್ ಅಂದರೆ ಅದುವೇ 0 ಪಾಯಿಂಟ್. ಯಾಕಂದರೆ 16,000 ಅಡಿ ಮೇಲೆ ಹೋಗ್ತೀವಿ ನಾವು. ನಾರ್ಮಲ್ ಆಗಿ ನೀವು ವರ್ಷದಲ್ಲಿ ಯಾವುದೇ ದಿನ ಹೋದರೂ ಸ್ನೋಫಾಲ್ ಖಂಡಿತ ಇದೇ ಇರುತ್ತೆ. ನೀವೇನಾದರೂ ಸ್ನೋಫಾಲ್ ನೋಡಲೇಬೇಕು ಅಂತ ಅಂದರೆ ಬರಬೇಕಾಗಿರುವಂಥ ಒಂದು ಬೆಸ್ಟ್ ಟೈಮ್ ಅಂದರೆ ಅದುವೇ ಡಿಸೆಂಬರ್, ಜನವರಿ ಅಥವಾ ಫೆಬ್ರವರಿ, ಮಾರ್ಚ್ ಅಷ್ಟರಲ್ಲಿ ಬಂದರೆ ಖಂಡಿತ ಸ್ನೋಫಾಲ್ ಸಿಗುತ್ತೆ. ಇವಾಗ ನಿಮಗೆ ಇನ್ನೊಂದು ಡೌಟ್ ಇರುತ್ತೆ, ಇದೆಲ್ಲ ಪ್ಯಾಕೇಜ್ ಸಿಗೋದಿಲ್ಲಿ, ಪ್ಯಾಕೇಜ್ನ ಎಲ್ಲಿ ತಗೊಳ್ಳೋದು ಅಂತ ಅಂದರೆ ಮೇನ್ ಗ್ಯಾಂಗ್ಟಾಕಲ್ಲಿರುವಂಥ ಒಂದು ಫೇಮಸ್ ಸ್ಟ್ಯಾಂಡ್ ಅಂದರೆ ಅದುವೇ ವಜ್ರ ಸ್ಟ್ಯಾಂಡ್. ಆಲ್ಮೋಸ್ಟ್ ಆಗಿ ಎಲ್ಲ ಟ್ಯಾಕ್ಸಿ ಇರೋದು ಅಲ್ಲೇ. ನಾರ್ತ್ ಸಿಕ್ಕಿಂ ಪ್ಯಾಕೇಜ್ ಬಂದು 3,000 ಇಂದ 5,000 ಒಳಗೆ ಇದ್ದರೆ ಬೆಸ್ಟು. ಯಾಕಂದರೆ ಫ್ರಾಡ್ ಕೂಡ ಖಂಡಿತ ಆಗುತ್ತೆ ಇಲ್ಲಿ. ಒಂದು ರೀತಿ ಪ್ಯಾಕೇಜ್ ತಗೋಬೇಕಾದ್ರೂ ಕೂಡ ಸ್ವಲ್ಪ ಅದ್ರ ಮೇಲೆ ನಿಮ್ಮ ಗಮನ ಇರಲಿ. ನೆನಪಿಟ್ಕೊಳ್ಳಿ, ಮೇನಾಗಿ ಇಲ್ಲಿ ಬರಬೇಕು ಅಂದರೆ ಪರ್ಮಿಟ್ ಬೇಕೇ ಬೇಕು. ಪರ್ಮಿಟ್ ಇಲ್ಲ ಅಂದರೆ ಅಲೌ ಮಾಡೋದೇ ಇಲ್ಲ. ಇವಾಗ ನಾನು ಡೈರೆಕ್ಟ್ ಗ್ಯಾಂಗ್ಟಾಕಿಂದ
ನಾರ್ತ್ ಸಿಕ್ಕಿಂ ಹೋಗ್ತಾ ಇದ್ದೀನಿ. ಒಂದೊಂದ್ಸಾರಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬಂದರೆ ಲಾಚೆನ್ ಅಥವಾ ಲಾಚುಂಗ್ ಇರೋ ಎರಡು ಹಳ್ಳಿಯಲ್ಲೂ ಕೂಡ ನಾವು ಸ್ನೋಫಾಲ್ ನೋಡ್ಬೋದು. ಇನ್ನು 0 ಪಾಯಿಂಟ್ಗೆ ಹೋದರೆ ಅಂತೂ ಖಂಡಿತ ಸ್ನೋಫಾಲ್ ಇದೇ ಇರುತ್ತೆ. ಸೊ ಆ್ಯಕ್ಚುಲಿ ನಾನು ಇವಾಗ ಹೋಗ್ತಿರೋದು ಏಪ್ರಿಲ್ ಮಂತಲ್ಲಿ. ಸೊ ಗೊತ್ತಿಲ್ಲ ಏಪ್ರಿಲ್ ಮಂತಲ್ಲಿ ಸ್ನೋಫಾಲ್ ಇರುತ್ತಾ ಇಲ್ವಾ ಅಂತ. ಅಲ್ಲಿಗೆ ಹೋದ್ಮೇಲೆ ಸ್ನೋಫಾಲ್ ಇದೆಯಾ ಇಲ್ವಾ ಅಂತ ಅದ್ರ ಬಗ್ಗೆ ಕೂಡ ಸೊ ನಾನು ಪ್ರಾಪರಾಗಿ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಸಿಕ್ಕಿಂ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಮುಂದೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಯಾರೆಲ್ಲ ಹೋಗಬೇಕು ಅಂತ ರೆಡಿಯಾಗಿದ್ದೀರಾ, ಅವರಿಗೆ ಆಲ್ರೆಡಿ ಎಲ್ರಿಗೂ ಸೊ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ಡೌಟ್ಸ್ ಇರಲಿ ಅಥವಾ ಇದ್ರ ಬಗ್ಗೆ ಏನೇ ಮಾಹಿತಿ ಕೇಳಬೇಕು ಅಂದರೆ ಮಿಸ್ ಮಾಡದೆ ಕೆಳಗಡೆ ಕಮೆಂಟ್ ಮಾಡಿ. ಕೇಳುವಂಥ ಪ್ರತಿ ಒಂದು ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಡ್ತೀನಿ. ನಿನ್ನೆ ನೈಟ್ ನಾನು ಇಲ್ಲಿ MG ರೋಡ್ ಪೂರ್ತಿ ಸುತ್ತಾಡಿದೆ. ಸೊ ಆಲ್ಮೋಸ್ಟ್ MG ರೋಡ್ ಬಗ್ಗೆ ನೀವು ಕೂಡ ವಿಡಿಯೋದಲ್ಲಿ ನೋಡಿದ್ದೀರಾ. ಇವಾಗ ಬೆಳಿಗ್ಗೆ ಸೀದಾ ನಾನು ಹೋಗ್ತಾ ಇರೋದು ಎಲ್ಲಿ ಅಂದರೆ ಅದುವೇ ನಾರ್ತ್ ಸಿಕ್ಕಿಂನಲ್ಲಿ ಇರುವಂಥ ಲಾಚೆನ್ ಪ್ಲೇಸ್ಗೆ ಇವಾಗ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಲಾಚೆನ್ಗೆ ಹೋಗೋ ದಾರಿಯಲ್ಲಿ ಸುಮಾರು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಬರುತ್ತೆ. ಸೊ ಆ ಪ್ಲೇಸ್ಗಳನ್ನು ತೋರಿಸ್ತಾನೆ ಹೋಗ್ತೀನಿ. ಹಾಗೆ ಲಾಚೆನ್ ಹೋದ್ಮೇಲೆ ಅಲ್ಲಿ ಸ್ಟೇ ಆಗಬೇಕು. ಸೊ ಸ್ಟೇ ಆದಮೇಲೆ ನಾಳೆ ಬೆಳಿಗ್ಗೆ ನೋಡುವಂಥ ಪ್ಲೇಸ್ಗಳು ಯಾವುವು ಕಂಪ್ಲೀಟಾಗಿ ನಿಮಗೆ ಒಂದಾದ್ಮೇಲೆ ಒಂದು ಮಾಹಿತಿ ಹೇಳ್ತಾನೆ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಅಷ್ಟೇ ನೀವು. ಸೊ ಇವಾಗ ಟೈಮ್ ಆಗಿರೋದು 12 ಗಂಟೆ. ಇವಾಗ ಫೈನಲಿ ನಾವು ಗಾಡೀಲಿ ಕೂತಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಲಾಚೆನ್ಗೆ. ಸೊ ಲಾಚೆನ್ಗೆ ಹೋಗಿ ಅಲ್ಲಿ ನೈಟ್ ಸ್ಟೇ ಆಗ್ತೀವಿ. ದಾರಿ ಮಧ್ಯದಲ್ಲಿ ಸೊ ಸುಮಾರು ಫಾಲ್ಸ್ ಇದೆ. ಆಲ್ರೆಡಿ ನಾನು ಮುಂದೆ ಬರುವಂಥ ಫಾಲ್ಸ್ ಯಾವುದು ಅಂತ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಯಾವೆಲ್ಲ ಫಾಲ್ಸ್ ಬರುತ್ತೋ ಸೊ ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ಲಾಚೆನ್ಗೆ ಹೋಗೋ ದಾರಿಯಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಸಿಗುತ್ತೆ. ಅದುವೇ ಬಟರ್ಫ್ಲೈ ವಾಟರ್ ಫಾಲ್ಸ್ ಅಂತ. ಬನ್ನಿ ಇವಾಗ ಆ ವಾಟರ್ ಫಾಲ್ಸ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಹಿಂದೆ ನೋಡ್ತಾ ಇದ್ದೀರಲ್ವಾ, ಇದುವೇ ಬಟರ್ಫ್ಲೈ ವಾಟರ್ ಫಾಲ್. ಲಾಚೆನ್ಗೆ ಹೋಗೋ ದಾರಿಯಲ್ಲೇ ಸೊ ಇದು ಬರೋದು. ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದ್ರೆ ಅವ್ರು ಸ್ಟಾಪ್ ಮಾಡ್ತಾರೆ. ಇಲ್ಲೊಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಅಲ್ಲಿ ಈ ವಾಟರ್ ಫಾಲ್ಸ್ ನೋಡಿಕೊಂಡು ಮುಂದೆ ನೀವು ಮತ್ತೆ ಲಾಚೆನ್ಗೆ ಪ್ರಯಾಣ ಬೆಳೆಸಬಹುದು. ಎಂಟ್ರಿ ಪ್ರೈಸ್ ಬಂದು 20 ರೂಪೀಸ್ ಮಾತ್ರ. ಸೊ 20 ರೂಪೀಸ್ ಕೊಟ್ಟರೆ ನೀವು ಈ ವಾಟರ್ ಫಾಲ್ಸ್ ನೋಡ್ಬೋದು. ಹಾಗೆ ನಾರ್ಮಲ್ ಆಗಿ ನೀವು ದಾರಿಯಲ್ಲಿ ನಿಂತರೂ ಕೂಡ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಮುಂದೆ ಒಂದು ಫೋಟೋಸ್ ತಗೋಬೇಕು ಅಂದರೆ ಅಥವಾ ನೀವೇನಾದರೂ ವಿಡಿಯೋ ಮಾಡಬೇಕು ಅಂದರೆ ಫಾಲ್ಸ್ ಒಳಗಡೆ ನೀವು ಬರಬೇಕು. ಸೊ ತುಂಬ ಚೆನ್ನಾಗಿದೆ ಫಾಲ್ಸು. ಅಂದರೆ ನೀವು ಇನ್ನೂ ಏಪ್ರಿಲ್ ಅಥವಾ ಮೇ ಅಥವಾ ಜೂನ್ ತಿಂಗಳಲ್ಲಿ ಬಂದರೆ ಸೊ ನಾರ್ಮಲ್ ಆಗಿ ರೈನಿ ಸೀಸನ್ ಅಲ್ವಾ, ಅವಾಗ ಜಾಸ್ತಿ ನೀರು ನೋಡ್ಬೋದು. ಇಲ್ಲಿ ಇವಾಗ ನಾರ್ಮಲ್ಗೆ ಸ್ವಲ್ಪ ಕಮ್ಮಿ ನೀರು ಬರ್ತಾ ಇದೆ. ನೀವು ಏಪ್ರಿಲ್ ಅಥವಾ ಮೇ ಜೂನಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟರೆ ಯಾವಾಗಲೂ ಕೂಡ ಇಲ್ಲಿ ಮಳೆ ಆಗ್ತಾನೆ ಇರುತ್ತೆ. ಇದು ಕೂಡ ರೈನಿ ಸೀಸನ್. ಸೊ ಆಲ್ರೆಡಿ ಮಳೆ ಶುರು ಆಯಿತು. ಈ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು, ಒಂದಾದ್ಮೇಲೆ ಒಂದು ಟ್ಯಾಕ್ಸಿ ಬರ್ತಾನೆ ಇರುತ್ತೆ. ಅಂದರೆ ಲಾಚೆನ್ಗೆ ಹೋಗೋ ಮೇನ್ ರೋಡ್ ಇದೆ. ಈ ರೂಟ್ ಬಿಟ್ಟರೆ ಸೊ ಯಾವುದು ರೂಟ್ ಲಾಚೆನ್ಗೆ ಹೋಗಲ್ಲ. ಇದೇ ರೂಟ್ ಮೂಲಕನೇ ನೀವು ಹೋಗಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ಯಾಕೇಜ್ ಬುಕ್ ಮಾಡಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಟೀಕೆ ಐ ಹೋಪ್ ವಾಟರ್ ಫಾಲ್ಸ್ ನಿಮಗೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಾಟರ್ ಫಾಲ್ಸ್ ಇರೋದು ಲಾಚೆನ್ಗೆ ಹೋಗೋ ದಾರಿಯಲ್ಲೇ. ಫಸ್ಟ್ ನಿಮಗೆ ಈ ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ಇದಾದ್ಮೇಲೆ ನಂತರ ಮುಂದೆ ನೆಕ್ಸ್ಟ್ ವಾಟರ್ ಫಾಲ್ಸ್ ಯಾವ್ದು ಬರುತ್ತೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗ್ಯಾಂಗ್ಟಾಕಿಂದ ಲಾಚೆನ್ಗೆ ಹೋಗೋ ರಸ್ತೆಯಲ್ಲಿ ಸೊ ಸುಮಾರು ಆಲ್ರೆಡಿ 50 ಕಿಲೋಮೀಟರ್ ಬಂದಾಯಿತು. ಲಂಚ್ಗೋಸ್ಕರ ಸ್ಟಾಪ್ ಮಾಡಿದ್ದಾರೆ. ಸೊ ನೋಡೋಣ ಪ್ಯಾಕೇಜಲ್ಲಿ ಲಂಚ್ ಇನ್ಕ್ಲೂಡ್ ಇರೋದ್ರಿಂದ ಲಂಚಲ್ಲಿ ಏನೇನು ಕೊಡ್ತಾರೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಊಟದಲ್ಲಿ ಏನೇನು ಕೊಡ್ತಾರೆ, ಏನೇನು ಪ್ಯಾಕೇಜಲ್ಲಿ ಊಟ ಇನ್ಕ್ಲೂಡ್ ಇದೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ.
ಊಟ ಹೇಗಿದೆ ಅಂತ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ಊಟ ಕೂಡ ಪ್ಯಾಕೇಜಲ್ಲಿ ಇರುತ್ತೆ. ಅಡುಗೆ ಎಲ್ಲ ಸ್ವಲ್ಪ ಈ ಕಡೆ ಶೈಲಿಯಲ್ಲಿ ಇರೋದ್ರಿಂದ ಓಕೆ ಪರವಾಗಿಲ್ಲ, ಸೊ ತಿನ್ಬೋದು. ಫೈನಲಿ ಊಟ ಆಯಿತು. ಇವಾಗ ಊಟ ಆದಮೇಲೆ ಸೊ ಮತ್ತೆ ಜರ್ನಿ ಶುರು ಆಗುತ್ತೆ. ಮುಂದೆ ಏನೆಲ್ಲ ಬರುತ್ತೆ ಅಂತ ಸೊ ಹಾಗೆ ನಿಮಗೆ ಹಾದಿಲಿ ಹೋಗ್ತಾ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ನಾರ್ತ್ ಸಿಕ್ಕಿಮ್ಗೆ ಬರೋದು ಎಲ್ಲರೂ ಒಂದು ಮೇನ್ ರೀಸನ್ ಅಂದರೆ ಯಾವುದು ಅಂದರೆ ಅದುವೇ ಸ್ನೋಫಾಲ್. ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಸ್ನೋಫಾಲ್ ನೋಡೋಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ನಿಜವಾಗ್ಲೂ ಸ್ನೋಫಾಲ್ ಇದೆ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿಂದ ಸೊ ಕಾಣ್ತಾ ಇದೆ, ಅಲ್ಲಿ ಕಾಣ್ತಾ ಇರ್ಬೋದು ಹಿಂದ್ಗಡೆ. ಸೊ ಆಲ್ರೆಡಿ ಸ್ವಲ್ಪ ದೂರದಿಂದ ಸ್ನೋಫಾಲ್ ಕಾಣ್ತಾ ಇದೆ. ಒಂದು ಸರಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೀವು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಆಲ್ರೆಡಿ ಟ್ರಾಫಿಕ್ ಜಾಮು. ಇಲ್ಲಿ ಯಾರು ಕೂಡ ಒಬ್ಬರು ಕೂಡ ರೂಲ್ಸ್ ಬ್ರೇಕ್ ಮಾಡಲ್ಲ. ಸೊ ಪ್ರತಿಯೊಬ್ಬರು ಕೂಡ ರೂಲ್ಸ್ ಫಾಲೋ ಮಾಡ್ತಾರೆ. ಅಂದರೆ ರಸ್ತೆ ತುಂಬ ಚಿಕ್ಕದಾಗಿರೋದ್ರಿಂದ ಒಂದರ ಗಾಡಿಯಿಂದ ಒಂದು ನಿಲ್ಲೇಬೇಕು. ಯಾರು ಕೂಡ ಓವರ್ಟೇಕ್ ಮಾಡಿ ಮುಂದೆ ಹೋಗೋ ಹಾಗಿಲ್ಲ. ಆಲ್ರೆಡಿ ನೋಡ್ತಾ ಇರ್ಬೋದು ನಾರ್ತ್ ಸಿಕ್ಕಿಂ ಹೋಗೋ ಜರ್ನಿಯಲ್ಲಿ ಸೊ ನೀವು ಏನೇ ತೊಗೊಂಡ್ರು ಕೂಡ ಪ್ರತಿಯೊಂದು ಕಾಸ್ಟ್ಲಿನೇ. ನಿಮ್ಗೆ ಏನಾದರೂ ಬೇಕಾದರೆ ಆಲ್ಮೋಸ್ಟ್ ನೀವು ಅದನ್ನು ಬರಬೇಕಾದ್ರೆ ಗ್ಯಾಂಗ್ಟಾಕಲ್ಲಿ ತೊಗೊಂಡು ಬರೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ನಾರ್ಮಲಾಗಿ ನಾನು ಊಟ ಮಾಡಿದ ಮೇಲೆ 1 ಲೀಟ್ರ್ ವಾಟರ್ ಬಾಟಲ್ ತೊಗೊಂಡೆ, ಅದರ ಪ್ರೈಸ್ ಬಂದು 40 ರೂಪೀಸ್. ಪ್ರತಿಯೊಂದು ಕೂಡ ತುಂಬಾ ಕಾಸ್ಟ್ಲಿ. ನೀವು ಏನಾದರೂ ತರಬೇಕಾದ್ರೆ ಗ್ಯಾಂಗ್ಟಾಕಿಂದನೇ ತೊಗೊಂಡು ಬನ್ನಿ. ब्लॉग सब रिकॉर्ड होता है इसमें, एडिट करते हैं। एडिट नहीं, अब क्या बोलता है ना वही डालता हूँ पहले। वो आज लाचन जाना है ना, उधर ही ज़्यादा मिलता है ना स्नो 0 पॉइंट में। काला पत्थर 0 पॉइंट दोनों में बर्फ है अभी ज़्यादा ही है। इधर कौन सा मंथ में आना सही है? अब तो अप्रैल चल रहा है, अप्रैल है। अब ये बर्फ स्नोफॉल गिरा हुआ देखना है तो नवंबर दिसंबर के 20 में। ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ನೋ ನಾವು ನೋಡಲೇಬೇಕು ಅಂದರೆ ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿ ಬಂದರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸ್ನೋ. ಸೊ ನೀವೇನಾದ್ರು ಸ್ನೋ ಲವರ್ ಆಗಿದ್ದರೆ ಸೊ ಆವಾಗ ಬರಬೇಕು. ಸೊ ಆಲ್ರೆಡಿ ನಗ್ತಾ ಇದ್ದಾರೆ ಅವರು. आपको समझ में नहीं आ रहा है मैं क्या बोल रहा हूँ? थोड़ा भी समझ आ रहा है। क्या बोल रहा हूँ मैं? अब नवंबर दिसंबर में आओ बोला है। हाँ ठीक है भैया। इधर खाना तो बहुत महंगा है इधर। 100 रुपये। आप कर्नाटक से आने वाले को क्या बोलते हैं? हैंडसम टूरिस्ट बोलते हैं। हैंडसम। ऑलरेडी इवागा सिक्कापट्टे ಅಂದರೆ ಸಿಕ್ಕಾಪಟ್ಟೆ ಹೈಟ್ ಬಂದಾಯಿತು. अरे भाई चाय नहीं मिलेगा उधर, नहीं है चाय? है चाय? भैया नहीं बोल रहे। ಸೊ ಯಾರೆಲ್ಲ ಬರ್ತೀರಾ, ನೀವೇನಾದರೂ ರೆಂಟ್ ಬೈಕ್ ಅಥವಾ ಸೊ ನಿಮ್ಮ ಪ್ರೈವೇಟ್ ಕಾರ್ ತೊಗೊಳ್ಬೇಕಂದ್ರೆ ಸೊ ನಾರ್ಮಲ್ ಆಗಿ ಡ್ರೈವಿಂಗ್ ಮಾಡೋದು ಅಷ್ಟೊಂದು ಸುಲಭ ಅಂತೂ ಖಂಡಿತ ಅಲ್ವೇ ಅಲ್ಲ, ತುಂಬ ಕಷ್ಟ. ಆಲ್ರೆಡಿ ನೋಡಿರ್ಬೋದು ನೀವು ಸೊ ರೋಡ್ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಚಳಿ ಶುರು ಆಯಿತು ಮೇಲ್ಗಡೆ. ಆಲ್ರೆಡಿ ಇವಾಗ ಸ್ನೋಫಾಲ್ ಕಾಣ್ತಾ ಇದೆ. ಸ್ವಲ್ಪ ಇವಾಗ ಬೆಚ್ಚಗಾಗಬೇಕು ಅಂದರೆ ಸ್ವಲ್ಪ ಚಾಯ್ ಕುಡಿಬೇಕು. ಮೇಲ್ಗಡೆ
ಚಾಯ್ ತೊಗೊಂಡಾಯ್ತು. ಸೊ ಹಾಗೆ ಚಳಿಲಿ ಸೊ ಚಾಯ್ ಕುಡಿತಾ ಒಂದು ರೀತಿ ಲೈಫ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ಜೀವನದಲ್ಲಿ ಇಂಥ ಟೈಮ್ ಯಾವತ್ತೂ ಬರಲ್ಲ ಅಂತ ಅನ್ಕೋತೀನಿ. ಸೊ ಹಿಂದೆ ನೋಡ್ತಾ ಇದ್ದೀರಲ್ವಾ, ಆ್ಯಕ್ಚುಲಿ ಇವಾಗ ನಾವಿರೋದು ಮೋಡದ ಮೇಲ್ಗಡೆನೇ, ಮೋಡ ಕೂಡ ಕೆಳಗಡೆನೇ ಇದೆ. ಸೊ ಅದಕ್ಕಿಂತ ಮೇಲೆ ಬಂದಿದ್ದೀವಿ. ನಾನೆಲ್ಲೋ 0.2 ಅಥವಾ ಮುಂದೆ ಹೋದ್ಮೇಲೆ ಒಂದು ರೀತಿ ಒಂದು ಒಳ್ಳೆಯ ವ್ಯೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಲಾಚನ್ಗೆ ತಲುಪಿಲ್ಲ ನಾವು. ಆಲ್ರೆಡಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ವ್ಯೂ ಸಿಕ್ತು. ಜಾಸ್ತಿ ಹಣ ಕೊಟ್ಟರು ಕೂಡ ಪರವಾಗಿಲ್ಲ, ಒಂದು ರೀತಿ ಲೈಫಲ್ಲಿ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. आप क्या बोलते हो? क्या बोलते? हाँ, खैनी कर्नाटक में तंबाकू बोलते हैं. तंबाकू, तंबाकू. इसको खैनी कौन बोले? खैनी ಪ್ರೈವೇಟ್ ಬೈಕ್ ಅಥವಾ ನಿಮ್ಮ ಪ್ರೈವೇಟ್ ಟ್ಯಾಕ್ಸಿ ಆಗಿರಲಿ, ಏನೇ ಆಗಿರಲಿ, ಪ್ರೈವೇಟ್ ತೊಗೊಂಬಂದರೆ ಸೊ ಎಂಜಾಯ್ ಮಾಡ್ಬೋದು. ಆದರೆ ಅದರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮ್ಗೆ ಎಲ್ಲಿ ಬೇಕಂದ್ರೆ ಸ್ಟಾಪ್ ಮಾಡ್ಬೋದು. ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಇದೆ, ಅಲ್ಲಿ ಕೂಡ ಫೋಟೋ ತೊಗೋಬೋದು. ಆದರೆ ಈ ರೀತಿ ಪ್ಯಾಕೇಜ್ ತೊಗೊಂಡು ಬಂದಾಗ ನಾರ್ಮಲ್ ಆಗಿ ಎಲ್ಲ ಕಡೆ ನಿಮಗೆ ಸ್ಟಾಪ್ ಮಾಡಲ್ಲ. ನೀವು ಯಾವುದು ಪ್ಯಾಕೇಜ್ ಬುಕ್ ಮಾಡಿರ್ತೀರಲ್ವಾ, ಸೊ ಟ್ಯಾಕ್ಸಿಲಿ ಡ್ರೈವರ್ ಏನಾದರೂ ನಿಮಗೆ ಒಂದು ರೀತಿ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಮಾತಾಡಿದರೆ ಅವ್ರು ಯಾವ ಜಾಗದಲ್ಲಿ ಬೇಕಾದ್ರೆ ನಿಮಗೆ ಸ್ಟಾಪ್ ಮಾಡ್ತಾರೆ. अरे आओ भैया, किधर जा रहे हो आप? आपके बारे में बोल रहा हूँ मैं. हाँ. आप कितना फ्रेंडली है ना, आपके बारे में बोल रहा हूँ. ಟೈಮ್ ಇವಾಗ ಸಂಜೆ 7 ಗಂಟೆ ಆಯಿತು. ಇಲ್ಲಿ ಸ್ವಲ್ಪ ಒಂದು 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ. ಚಳಿ ಕೂಡ ಜಾಸ್ತಿ ಆಯಿತು. ಸೊ ಚಹಾ ಕೂಡ ಕುಡ್ದಾಯಿತು. ಸೊ ಏನಾದರೂ ತೊಗೋಬೇಕಾದ್ರೆ ಸೊ ತೊಗೊಂಡು ನೆಕ್ಸ್ಟ್ ಮುಂದೆ ಹೋಗೋದು ಅಷ್ಟೇ. कौन सा गाँव है? गाँव कौन सा है जगह? ಮುಂಚಿತಾಂಗ್. ಇವಾಗ ನಾವಿರೋ ಪ್ಲೇಸ್ ಹೆಸರು ಮುಂಚಿತಾಂಗ್. इधर से कितने किलोमीटर है लाचन? अभी 17 किलोमीटर जैसा होगा. 17 किलोमीटर. अभी 1 घंटा 40 मिनट. ಇಲ್ಲಿಂದ ಇನ್ನೂ 17 ಕಿಲೋಮೀಟ್ರ್, ಅಂದರೆ 40ರಿಂದ 45 ನಿಮಿಷ ಇನ್ನೂ ನಾವು ಹೋಗಬೇಕು ಅಂದರೆ. आपको समझ में आएगा मैं क्या बोल रहा हूँ? हाँ, सब समझ से क्यों नहीं आएगा? कन्नड़ भी समझ में आता है आपको? कन्नड़ भाषा भी? हाँ, कर्नाटक का है ना. कौन? नहीं, कर्नाटक के नहीं हो. कर्नाटक का है ना आप लोग? बॉर्डर पे कर्नाटक महाराष्ट्र लातूर. ये महाराष्ट्र. वो महाराष्ट्र. मराठी आती है? ये सब क्यों नहीं, सब पता है. कितना है? पता नहीं मुझे. इंडिया में कितना लैंग्वेज है वो तो पता नहीं है. इंडिया में 180 लैंग्वेज से सब पता है मुझे. हाँ भैया, क्या अभी तो ठंड ज़्यादा हुआ. अभी ऊपर जाके मेरा तो पैंट भी नहीं. ಸೊ 25 ಮಿನಿಟ್ಸ್ ಆಯಿತು. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಲಾಚನ್ಗೆ ಸೊ ನಮ್ಮ ಪ್ರಯಾಣ ಶುರು. ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಸೊ ಪ್ಯಾಕೇಜಲ್ಲಿ ರೂಮ್ ಯಾವ ರೀತಿ ಇದೆ, ಒಂದು ಹೈಫೈ ರೂಮ್ ಇದೆಯಾ ಅಥವಾ ಸೊ ಅಲ್ಲಿ ಕೂಡ ಫುಡ್ ಹೇಗೆ ಕೊಡ್ತಾರೆ ಅಂತ ಸೊ ನಿಮಗೆ ಅದನ್ನು ಮುಂದೆ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಫೈನಲಿ ರಾತ್ರಿ 8:30 ಇವಾಗ ಟೈಮು. ಲಾಚನ್ಗೆ ಬಂದ್ವಿ. ಪ್ಯಾಕೇಜ್ ಅಲ್ಲಿ ಏನ್ ರೂಮ್ ಇನ್ಕ್ಲೂಡ್ ಇದೆ ಸೊ ಆ ರೂಮ್ ಕೂಡ ಸಿಕ್ಕಾಯ್ತು. ರೂಮ್ ಅಲ್ಲಿ ಆಲ್ರೆಡಿ ಎಲ್ಲ ಬಟ್ಟೆ ಅಥವಾ ಎಲ್ಲ ಆಲ್ರೆಡಿ ರೂಮ್ ಅಲ್ಲಿ ಇಟ್ಬಿಟ್ಟು ಇವಾಗ ಹೊರಗಡೆ ಸೊ ನಮ್ಮ ಟ್ಯಾಕ್ಸಿ ಡ್ರೈವರು ಪ್ರೇಮ್ ಬಾಯ್ ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ರೂಮ್ ಹೇಗಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ರೂಮ್ ಯಾವ ರೀತಿ ಇದೆ, ಸೊ ಫೆಸಿಲಿಟಿ ಯಾವ ರೀತಿ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ರೂಮಲ್ಲಿ ಸಿಗ್ತೀನಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಬೆಡ್ರೂಮು ನೋಡ್ತಾ ಇರ್ಬೋದು, ಅಷ್ಟೊಂದೇನೂ ಚೆನ್ನಾಗಿಲ್ಲ, ಫ್ರೆಂಡ್ಲಿ ಬಡ್ಜೆಟ್ ಅಂತ ಹೇಳ್ಬೋದು. ಸೊ ಇದು ಬಾತ್ರೂಮು ಮತ್ತು ಅಟ್ಯಾಚ್ ಬಾತ್ರೂಮು ಟಾಯ್ಲೆಟು ಸೊ ಎರಡು ಇಷ್ಟೇ ಸಿಗೋದಿಲ್ಲಿ. ಸೊ ಇದನ್ನು ಬಿಟ್ಟರೆ ಅಷ್ಟೊಂದು ಏನಿಲ್ಲ. कल सुबह 5 बजे तो इधर से ऊपर गुरुदुम्बर जाएगा. ಹಾಂ, अगर काला जाएगा तो काला भी जाएगा.
ಕಾಲಾಪತ್ತರು ಎಕ್ಸ್ಟ್ರಾ ಕಾಸ್ಟ್ एक्स्ट्रा ಸೊ ಅಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರೋದು ಗುರುದೋಮಾರ್ಗ್ ಲೇಕ್ ಅಷ್ಟೇ. ಕಾಲಾಪತ್ತರ ಅನ್ನೋ ಒಂದು ಪ್ಲೇಸ್ ಕೂಡ ಇದೆ ಮುಂದೆ, ಅದಕ್ಕೆ ಹೋಗಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ಡ್ರೈವರ್ಸ್ಗೆ 500 ಅಥವಾ 400 ಅಮೌಂಟ್ ಕೊಡಬೇಕು. ಸೊ ಕೊಟ್ಟು ಹೋಗಬೇಕು. ಆದರೆ ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ ಅಷ್ಟೇ. ನೀವು ಟ್ಯಾಕ್ಸಿಯಲ್ಲಿರೋ ಪ್ರತಿಯೊಬ್ಬರು ಕೂಡ ಡಿಸೈಡ್ ಮಾಡಿ ಒಟ್ಟರು ಅಮೌಂಟ್ ಕೊಟ್ಟರೆ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವಾಗ ರೂಮ್ ಒಳಗಡೆ ಹೋಗ್ತೀನಿ, ಹೋಗ್ಬಿಟ್ಟು ಸೊ ಫುಡ್ ಹೇಗೆ ಕೊಡ್ತಾರೆ, ಆ್ಯಕ್ಚುಲಿ ಫುಡ್ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತ ಅದ್ರ ಬಗ್ಗೆ ಕೂಡ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ರೂಮ್ ಒಳಗಡೆ ಬಂದಾಯಿತು. ಇವಾಗ ಡಿನ್ನರ್ ಟೈಮ್. ಆ್ಯಕ್ಚುಲಿ ಪ್ಯಾಕೇಜಲ್ಲಿ ಡಿನ್ನರ್ ಏನು ಕೊಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು ನೀವು ರೈಸು ಮತ್ತು ಚಿಕನ್ನು, ಹಾಗೆ ಒಂದು ರೀತಿ ಇದು ಕ್ಯಾಬೇಜ್ ಪಲ್ಯ ಅಂತ ಅನಿಸುತ್ತೆ. ಅದು ಅಕಸ್ಮಾತ್ ನೀವು ಚಿಕನ್ ತಿನ್ನಲ್ಲ ಅಂತ ಅನ್ಕೊಂಡ್ರೆ ಎಗ್ ಕೂಡ ಇರುತ್ತೆ, ವೆಜ್ ಕೂಡ ಇರುತ್ತೆ. ಇಷ್ಟ ಆಯಿತು ತುಂಬ. ಫುಡ್ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಫುಡ್ ಅಂದ್ರೆ ಚೆನ್ನಾಗಿ ಸಿಗುತ್ತೆ. ಬನ್ನಿ ಇವಾಗ ಖಾನ ಶುರು ಮಾಡೋಣ. ಪರವಾಗಿಲ್ಲ, ಸೊ ಊಟ ಚೆನ್ನಾಗಿದೆ. ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸೊ ಪ್ಯಾಕೇಜಲ್ಲಿ ನೀವು ಎಲ್ಲೇ ಕೂಡ ಅವ್ರು ಊಟ ಕೊಟ್ಟರು ರೊಟ್ಟಿ ಅಥವಾ ಚಪಾತಿ ಆಗಲಿ ಯಾವುದು ಸಿಗಲ್ಲ. ರೈಸು, ಸಬ್ಜಿ, ಸಾಂಬಾರು ಇದಷ್ಟೇ. ಸೊ ಇವಾಗ ಹೊರಗಡೆ ಸೊ ನಮ್ಮ ಟ್ಯಾಕ್ಸಿ ಡ್ರೈವರು ಪ್ರೇಮ್ ಬಾಯ್, ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದು ರೀತಿ ನಾರ್ಮಲಾಗಿ ಫೈರ್ ಕ್ಯಾಂಪ್ ಏನ फायर कैंप ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ನೋಡ್ತಾ ಹೋಗೋಣ ಹಾಗೆ.